ನಮಸ್ಕಾರ. ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ಮತ್ತು ನಮ್ಮ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಬೆಂಗಳೂರು ನಗರದಲ್ಲಿ ವಾಸವಿರುವ ಅಕ್ರಮ ಬಾಂಗ್ಲಾದೇಶರ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ದಿನಾಂಕ 30/7/2026 ಒಂದು ವಿಶೇಷವಾದಂತಹ ಒಂದು ಸುತ್ತೋಲೆಯನ್ನು ಜ್ಞಾಪನವನ್ನು ಹೊರಡಿಸಿರ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ವಿಶೇಷವಾದಂಥ ತಂಡಗಳನ್ನ ಮಾಡಿ ನಮ್ಮ ಆನೇಕಲ್ ತಾಲೂಕು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಒಂದು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈಗಿನವರೆಗೂ ದಿನಾಂಕ 8/8/25ರಿಂದ 8/8/26 ಅಂದರೆ ಲಾಸ್ಟ್ 1 ಇಯರಲ್ಲಿ ನಾವು ಬಂಡೇಪಾಳ್ಯದಲ್ಲಿ, ಬೇಗೂರು, ಹುಳಿಮಾವು, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಮತ್ತು ಪರಪನಗರದಲ್ಲಿ ಸುಮಾರು 64 ಜನ ಅಕ್ರಮ ಬಾಂಗ್ಲಾದೇಶಿಗಳನ್ನ ನಾವು ಪತ್ತೆ ಹಚ್ಚಿ ಫಾರಿನರ್ಸ್ ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಬಾಂಗ್ಲಾದೇಶಿಗೆ FRRO ಮುಖಾಂತರ ಡಿಟೆನ್ಷನ್ ಸೆಂಟರ್ಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡಿ ಸಕ್ಸಸ್ ಆಗಿ ಇವತ್ತಿನವರೆಗೂ ನಾವು 64 ಜನನ ನಾವು ಕಳಿಸಿದ್ವಿ. ಆದಾಗ್ಯೂ ನಮ್ಮ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಂತಹ ಇರುವಂಥ ಜಾಗದಲ್ಲಿ ಈ ರ್ಯಾಕ್ಟಿಕಸ್ ಅಂದರೆ ಚಿಂದಿ ಆಯುವಂಥ ಒಂದು ನೆಪದಲ್ಲಿ ತುಂಬ ಜನ ಅಕ್ರಮ ಬಾಂಗ್ಲಾದೇಶಿ ಅವರು ಅಥವಾ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಆಧಾರ್ ಕಾರ್ಡ್ ಹೊಂದಿರುವಂಥ ತುಂಬ ಜನ ಅಲ್ಲಲ್ಲಿ ಶೆಡ್ಗಳನ್ನ ಮಾಡಿಕೊಂಡು ಅದರಲ್ಲಿ ಪ್ರೊಸೆಸಿಂಗ್ ಮಾಡ್ತಾಯಿದ್ದಾರೆ ಅನ್ನೋದು ತುಂಬ ಜನಕ್ಕೆ ವಿಷಯ ಗೊತ್ತಾಗಿದ್ದು ನಾವು ಕಳೆದ 1 ವರ್ಷದಿಂದ ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವತ್ತು ದಿನಾಂಕ 8/8/2026 ನಾವು ಬೆಳಗಿನ ಜಾವ 4 ಗಂಟೆಯಿಂದ ನಾವು ಸೌತ್ ಈಸ್ಟ್ ಡಿವಿಷನ್ ಮತ್ತು ವೈಟ್ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಜಂಟಿಯಾಗಿ ನಾವೆಲ್ಲೊಂದು ಟೀಮ್ಸ್ ಫಾರ್ಮ್ ಮಾಡಿ ಬೆಳಗಿನ 4 ಗಂಟೆಯಿಂದ ನಾವು ವಿಶೇಷ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಬಂಡೇಪಾಳ್ಯದಲ್ಲಿ ಶಂಕಿತರನ್ನು 224 ಜನ, ಬೇಗೂರಲ್ಲಿ 339, ಎಲೆಕ್ಟ್ರಾನಿಕ್ ಸಿಟಿಲಿ 550, ಹೆಬ್ಬಗೋಡಿನಲ್ಲಿ 202, ಹುಳಿಮಾವಿನಲ್ಲಿ 219, ಪರಪನಗರದಲ್ಲಿ 355 ಅಂದರೆ 1909 ಜನನ ನಾವು ಬೆಳಗ್ಗೆಯಿಂದ ನಾವು ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ. ಈ ವಿಚಾರಣೆಯಲ್ಲಿ ಯಾವುದೇ ವ್ಯಕ್ತಿ ಬಾಂಗ್ಲಾದೇಶ ಅಥವಾ ಬೇರೆ ದೇಶದವ್ರು ಗೊತ್ತಾಗಬೇಕಾದ್ರೆ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಒಂದು ಪಾಸ್ಪೋರ್ಟು ಅಥವಾ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ. ನಾವು ಈ ಬಾಂಗ್ಲಾದೇಶ್ ಐಡೆಂಟಿಟಿ ಕಾರ್ಡ್ ಬಿನ್ ನಂಬರ್ ಅಂಥೇಳಿ ಆ ಆಧಾರದ ಮೇಲೆ ಈಗಿನ 2:30 ಸಮಯದ ಬೆಳಗ್ಗೆದಿಂದ ನಮಗೆ 15 ಜನ ಈಗ ಬಾಂಗ್ಲಾದೇಶದಂತ ನಮಗೆ ಗೊತ್ತಾಗಿದೆ. ಈ 15 ಜನರನ್ನು ಈಗ ನಾವು ಪೊಲೀಸ್ ಕಮಿಷನ್ ಆಫೀಸಲ್ಲಿ ನಮ್ಮದು ಏನು FRRO ಒಂದು ವೆರಿಫಿಕೇಷನ್ ಮಾಡ್ಯೂಲ್ ಇದೆ, ಏನು ನಾವು DPM ಮಾಡ್ಯೂಲ್ ಅಂತ ಅದರಲ್ಲಿ ವೆರಿಫಿಕೇಷನ್ ಮಾಡಿ ಫಿಂಗರ್ ಪ್ರಿಂಟ್ ಮಾಡಿ ಅವರನ್ನು ತಾತ್ಕಾಲಿಕವಾಗಿ ಡಿಟೈನ್ ಮಾಡಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಬಿಟ್ಟು ಸಂಜೆ ಗಂಟ ಈಗ ಯಾರು ನಮ್ಮ ಜೊತೆ ಇರುವಂಥ 1900 ಜನ ಯಾರಿದ್ದಾರೆ ಅವರೆಲ್ಲರೂ ಸಹ ಪರ್ಸನಲ್ ಐಡೆಂಟಿಫಿಕೇಷನ್, ಅದರಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ದೊಡ್ಡವರು ಇದ್ದಾರೆ, ಟೇಕೇದಾರ್ಸ್ ಯಾರಿದ್ದಾರೆ ಅವರೆಲ್ಲರೂ ವೆರಿಫಿಕೇಷನ್ ನಡೀತಾ ಇದೆ. ನಮಗೆ ಒಂದು ಸ್ಟ್ಯಾಂಡಿಂಗ್ ಆಪರೇಷನ್ ಪ್ರೊಸೀಜರ್ FRRO ಮತ್ತು ಕಮಿಷನ್ ಆಫೀಸಿಂದ ಬಂದಿದೆ. ಹಾಗಾಗಿ ಅವರೆಲ್ಲರಿಗೂ ಊಟ ತಿಂಡಿ ಮತ್ತು ಅವ್ರಿಗೆಲ್ಲ ಇರೋದಕ್ಕೆ ನಾವು ಅವರೆಲ್ಲರನ್ನೂ ನಾವು ಈ ಕಲ್ಯಾಣ ಮಂಟಪಗಳಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಅದೆಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ವಿ. ಇದರಲ್ಲಿ ಯಾರು ಬಾಂಗ್ಲಾದೇಶ ಅಂತ ಗೊತ್ತಿದ್ದರೆ ಇವರಿಗೆ ಏನು ನಮ್ಮ SOP ಪ್ರಕಾರ ಇದು ನಡೆಯುತ್ತೆ. ಅದಲ್ಲದೆ ಎಲ್ಲಿ ಈಗ ಜನ ನಮಗೆ ಸಿಕ್ಕಿದ್ದಾರೆ 3 ಪ್ಲೇಸಸ್ಸಲ್ಲಿ 23 ಪ್ಲೇಸ್ ಟೀಮ್ಸ್ ಇತ್ತು. ಇವತ್ತು ಟೋಟಲ್ 295 ಜನ ಆಫೀಸರ್ಸು ಇವತ್ತು ಆಪ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಟೋಟಲ್ 29 ಕಡೆ ರೈಡ್ ಮಾಡಿದ್ವಿ. ಈ 29 ಕಡೆ ಲ್ಯಾಂಡ್ ಓನರ್ಸ್ ಯಾರಿದ್ದಾರೆ ಇವ್ರಿಗೆ ಅಕ್ರಮವಾಗಿ ನಿಲ್ಲಿಸೋದಕ್ಕೆ ಅವಕಾಶ ಕೊಟ್ಟು ಕರೆಂಟು ಮತ್ತು ಅವ್ರಿಗೆ ಇದು ಕೊಡ್ದಿರ ಅಲ್ಲಿ ಶೆಡ್ಗಳಲ್ಲಿ ತುಂಬ ಅಮಾನ್ಯವಾಗಿ ನಡೆಸ್ಕೊಂಡಿದ್ದಾರೆ. ಮತ್ತು ಹಜಾರ್ಡಿಯಸ್ ಕೆಮಿಕಲ್ಸು, ಪ್ಲಾಸ್ಟಿಕ್ಸು ಅದನ್ನೆಲ್ಲ ಪ್ರೋಸೆಸ್ ಮಾಡೋದು ವಿತೌಟ್ ಲೈಸೆನ್ಸ್ ಆಫ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, GBA ಇರ್ಬೋದು, ಅಥವಾ ನಗರಸಭೆಗಳಿಂದ ಯಾವುದೋ ಪರ್ಮಿಷನ್ ಇಲ್ದಿರ ಈ ಕಸನ ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರು ಪರಿಸರಕ್ಕೆ ಹಾನಿ ಮಾಡ್ತಿರೋದ್ರಿಂದ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ತಾಯಿದ್ವಿ. ಎಲ್ಲಿ ನಮಗೆ ಬಾಂಗ್ಲಾದೇಶಿಗಳು ಸಿಕ್ಕಿದರೆ ಅವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ದಾರೋ ಅವ್ರಿಗೆ ಫಾರಿನರ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೂ FIR ದರ್ಜಾಗುತ್ತೆ. ಸಂಜೆ ಒಳಗಡೆ ಎಲ್ಲ ವಿವರಗಳನ್ನ ಮಾನ್ಯ ಪೊಲೀಸ್ ಆಯುಕ್ತರವರು ನಮ್ಮ ವೈಟ್ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿದನ್ನು ನಾವು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೊಡ್ತಾರೆ. ಇದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದು ನಿರಂತರವಾಗಿ ಇವತ್ತು ಎಲ್ಲ ಕಡೆ
ನಡೀತಾ ಇರ್ತದೆ. ಇದು ಇಟ್ ವಿಲ್ ಬಿ ಕಂಟಿನ್ಯೂ. ಈ ಮಧ್ಯೆ ಈ ಸ್ವಯಂ ಘೋಷಿತ ಏನೋ ದೇಶಭಕ್ತ ಗುಂಪುಗಳು ಈ ಯಾರು ಅಕ್ರಮ ವಲಸಿಗರಂತಿದ್ದಾರೋ ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋದನ್ನು ಹಂಚ್ಕೊಳ್ಳೋದು, ಇವರೆಲ್ಲ ಬಾಂಗ್ಲಾದೇಶ ಅಂತ ಗೊತ್ತಿತ್ತು, ಪೊಲೀಸ್ ಯಾರು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳೋದು, ಆಮೇಲೆ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋಂಥದ್ದು, ಕಾನೂನನ್ನು ಕೈಗೆ ತಗೊಂಡು ಮತ್ತು ಅವ್ರ ಕಡೆಯಿಂದ ಎಕ್ಸ್ಟ್ರಾಕ್ಷನ್ ದುಡ್ಡು ಹಾಕ್ಸ್ಕೊಳ್ಳೋಂಥದ್ದು ಕೆಲಸ. ಇಲ್ಲಂದ್ರೆ ನಿಮಗೆ ಪೊಲೀಸ್ಗೆ ನಾವು ಇಟ್ಕೊಡ್ತೀವಿ ಅಂತ ಹೇಳಿ ದುಡ್ಡು ಹಾಕ್ಸ್ಕೊಳ್ಳೋಂಥ ಪ್ರಕರಣಗಳು. ಅವನೇನು ಮಾತಾಡಿಲ್ಲ ಅಂದರೆ ಅವನ ಮೇಲೆ ಹಲ್ಲೆ ಮಾಡೋ ಪ್ರಕರಣಗಳು ಮಾಡಿದ್ದಾರೆ. ಈಗಾಗಲೇ ನಾವು ಪರಪ್ಪನಗ್ರಹಾರ ಪೊಲೀಸ್ ಸ್ಟೇಷನಲ್ಲಿ ಈ ನಾಗೇಂದ್ರಪ್ಪನವ್ರ ಮೇಲೆ ಕೇಸು ದಾಖಲು ಮಾಡಿದ್ವಿ. ಅದೇ ರೀತಿ ವೈಟ್ ಫೀಲ್ಡಲ್ಲಿ ಸಹ ಅವ್ರ ಮೇಲೆ ಇದೇ ರೀತಿ ಕೇಸ್ಗಳೆಲ್ಲ ಆಗಿತ್ತು. ಸೊ ನಾವು ಈ ಮೂಲಕ ಸಾರ್ವಜನಿಕರಲ್ಲಿ, ಈ ಸಂಘಟನೆಗಳಲ್ಲಿ ವಿನಂತಿ ಮತ್ತು ಎಚ್ಚರಿಕೆ ಮಾಡೋದೇನೆಂದರೆ, ಇದು ಇಲ್ಲಿಗಲ್ ಮೈಗ್ರೆಂಟ್ಸ್ನ ಹುಡುಕೋದು ಕಳಿಸೋದು ಅಂಥದ್ದು ಒಂದು ಪ್ರೋಸೆಸ್ ಇದೆ. ಅವ್ರ ಹತ್ರ ಆಧಾರ್ ಕಾರ್ಡು ಯಾವುದು ಅಸ್ಸಾಂದು ವೆಸ್ಟ್ ಬೆಂಗಾಲ್ ಇದ್ಮೇಲೆ ಇದನ್ನು ವೆರಿಫಿಕೇಷನ್ ಮಾಡಿ ಅವರು ಇಂಡಿಯನ್ ಸಿಟಿಜನ್ ಆಗಿದ್ದರೆ ಅವ್ರನ್ನ ಯಾರನ್ನು ಇಲ್ಲಿಂದ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಬಿನ್ ನಂಬರ್, ಬಾಂಗ್ಲಾದೇಶ್ ಐಡೆಂಟಿಫಿಕೇಷನ್ ನಂಬರಲ್ಲಿದ್ದರೆ ಅವ್ರನ್ನ ಡಿಪೋರ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿ MHA ಅಂದರೆ ಕೇಂದ್ರ ಗೃಹ ಮಂತ್ರಾಲಯದ ತುಂಬ ಮಾನದಂಡಗಳು, ಪ್ರೊಸೀಜರ್ಸ್ ಇದೆ. ಕೇಂದ್ರೀಯ ಸಂಸ್ಥೆ ಆದಂಥ FRO ಅವರಿಂದಲೇ ಇವರೆಲ್ಲ ಡಿಪೋರ್ಟೇಷನ್ ಆಗಬೇಕಾಗಿದೆ. ಆಮೇಲೆ ಇವ್ರನ್ನೆಲ್ಲ ನಾವು ಡಿಪೋರ್ಟೇಷನ್ ಆಗಂಟ ಈಗ ಡಿಪೋರ್ಟೇಷನ್ ಸೆಂಟ್ರಲ್ಲಿ ಇಟ್ಕೊಳ್ಳೋದು, ಆರ್ಡರ್ ಮಾಡಿಸೋದು, ಇವ್ರನ್ನ ಪುಷ್ ಬ್ಯಾಕ್ ಮಾಡೋದು, BSF ಇಂದ ಕಳಿಸೋದು ತುಂಬ ಪ್ರೊಸೀಜರ್ ಇರುತ್ತೆ. ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಾನು ಹೇಳೋದೇನಂತ ಹೇಳಿದ್ರೆ, ಯಾರು ಕಾನೂನನ್ನು ಕೈಗೆ ತಗೊಳ್ಳಬಾರ್ದು. ನಿಮಗೆ ಅಕ್ರಮ ಬಾಂಗ್ಲಾದೇಶಿಗಳ ಬಗ್ಗೆ ಮಾಹಿತಿ ಇದ್ದರೆ ಜಿಯೋ ಲೊಕೇಶನ್ ಸಮೇತ ನೀವು ಅದನ್ನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ನೀವು ಇನ್ಫಾರ್ಮೇಷನ್ನು ಕೊಡಬೇಕು. ಪೊಲೀಸ್ ಸ್ಟೇಷನಲ್ಲಿ ಆಗಿಲ್ಲ ನನಗೆ ಅಲ್ಲಿಂದನೇ ಕೊಡ್ತೀನಿ ಅಂತ ಹೇಳಿದ್ರೆ 112ಗೆ ಕಾಲ್ ಮಾಡಿ ಈ ಥರ ಶಂಕಿತರು ಏನಾದರೂ ವೆರಿಫೈ ಮಾಡಿ ಅಂದರೆ ನಾವು ವೆರಿಫೈ ಮಾಡ್ತೀವಿ. ACP ಇದ್ದಾರೆ, DCP ಇದ್ದಾರೆ, ಕಮಿಷನರ್ ಆಫ್ ಪೊಲೀಸ್ ಇದ್ದಾರೆ, ಗೃಹ ಮಂತ್ರಾಲಯ ಇದೆ. ಎಲ್ಲಿ ಬೇಕಾದರೂ ನೀವು ಅರ್ಜಿ ಮುಖಾಂತರ ಇಡಬೇಕು. ನಾಗರಿಕರಿಗೆ ಅದು ಮುಕ್ತ ಅವಕಾಶ ಇದೆ. ಬಟ್ ವೆರಿಫಿಕೇಷನ್ ಮಾಡೋದು, ಡಿಪೋರ್ಟೇಷನ್ ಮಾಡೋದು ನಮ್ಮ ಕೆಲಸ. ಸೊ ನಾವು ಮಾಡೋಂಥ ಕೆಲಸದಲ್ಲಿ ಕಾನೂನನ್ನ ಏನು ಪರಿಪಾಲನೆ ಮಾಡಬೇಕು ನಾವು ಮಾಡ್ತೀವಿ, ನಾವು ಮಾಡ್ತಾಯಿದ್ವಿ. ಈ ಹಿಂದೆನೂ ನಿಮಗೆ 1 ವರ್ಷದ ಫಿಗರ್ಸ್ ನಿಮಗೆ ಕೊಟ್ಟಿದ್ದೀನಿ. ಕಂಟಿನ್ಯೂಸ್ಲಿ ನಮ್ದು ಆಗ್ತಾ ಇರುತ್ತೆ. ಹಾಗಾಗಿ ಯಾರೂ ಸಹ ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಕಾನೂನನ್ನು ಕೈಗೆ ತಗೊಳ್ಳೋರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ತಾರೆ. ಥ್ಯಾಂಕ್ ಯು.